ಹಾಯ್, ಎಲ್ರಿಗೂ ನಮಸ್ಕಾರ. ವೀಕ್ಷಕರೇ, ಮನುಷ್ಯನಿಗೆ ಜೀವನದಲ್ಲಿ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಒಂದು ಕಷ್ಟ ಮುಗಿತಪ್ಪ, ಇನ್ನೇನು ಜೀವನದಲ್ಲಿ ನೆಮ್ಮದಿಯಾಗಿರ್ಬೋದು ಅನ್ನೋಷ್ಟರಲ್ಲಿ ಇನ್ನೊಂದು ಕಷ್ಟ ಎದುರು ಬಂದು ಕೂತಿರುತ್ತೆ. ಕಾಶ್ಮೀರದ ವಿಚಾರದಲ್ಲೂ ಇದೇ ಆಗಿರೋದು. ಆರ್ಟಿಕಲ್ 370 ರದ್ದಾದ ಮೇಲೆ ಇನ್ನೇನು ಕಾಶ್ಮೀರ ಸಹಜ ಸ್ಥಿತಿಗೆ ಬರ್ತಿದೆ ಅನ್ನೋಷ್ಟರಲ್ಲಿ ಒಂದು ನಡಿಬಾರದಂಥ ದುರ್ಘಟನೆ ನಡೆದಿದೆ. ಬೇರೆ ಬೇರೆ ರಾಜ್ಯದಿಂದ ಪೆಹಲ್ಗಾಮ್ಗೆ ಪ್ರವಾಸಕ್ಕೆ ಬಂದಂಥ ಜನರ ಮೇಲೆ ಗುಂಡಿನ ದಾಳಿ ಮಾಡಿ 28 ಜನರ ಪ್ರಾಣವನ್ನು ಬಲಿ ಪಡೆದಿದ್ದಾರೆ. ಟೆರರಿಸ್ಟ್ಗಳು ನೀನು ಯಾವ ಊರಿಂದ ಬಂದೆ ಅಂತ ಕೇಳಿಲ್ಲ, ನಿನ್ನ ಜಾತಿ ಯಾವುದು ಅಂತ ಕೇಳಿಲ್ಲ, ನಿನ್ನ ಧರ್ಮ ಯಾವುದು ಅಂತ ಕೇಳಿರೋದವರು. ಬರೀ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಅವರ ಫ್ಯಾಮಿಲಿ ಮತ್ತು ಮಕ್ಕಳು ಮುಂದೆನೇ ಅವ್ರ ಪ್ರಾಣನ ತೆಗೆದಿದ್ದಾರೆ. ಒಂದು ಧರ್ಮದ ಮೇಲೆ ಇಷ್ಟೊಂದು ಕ್ರೂರತ್ವ, ಇಷ್ಟೊಂದು ದ್ವೇಷ ಇರುವಂಥ ಟೆರರಿಸ್ಟ್ಗಳನ್ನೇನೋ ಮಟ್ಟ ಹಾಕ್ಬೋದು. ಆದರೆ ಇಂಥ ಘಟನೆನೂ ಕೂಡ ಸಮರ್ಥನೆ ಮಾಡಿಕೊಳ್ಳುವಂಥ ನಮ್ಮ ಮಧ್ಯದಲ್ಲೇ ಇರೋ ರಾಜಕಾರಣಿಗಳನ್ನ ಮೆಂಟಾಲಿಟಿನ ಹೇಗೆ ಮಟ್ಟ ಹಾಕೋದಂತೂ ನನಗಂತೂ ಗೊತ್ತಿಲ್ಲ. ಈ ರಾಜಕಾರಣಿಗಳು ಮನುಷ್ಯತ್ವನ ಎಲ್ಲಾದರೂ ಅಡ ಇಟ್ಬಿಟ್ಟಿದಾರ, ಎಲ್ಲರೂ ಮಾರ್ಬಿಟ್ಟಿದಾರ ಅನ್ನೋದೇ ಡೌಟು. ಅಟ್ಲೀಸ್ಟ್ ಎಲ್ಲಾದರೂ ಅಡ ಇಟ್ಟಿದ್ದಾರೆ, ಸ್ವಲ್ಪ ನನ್ನ ರಿಕ್ವೆಸ್ಟ್ ವಾಪಸ್ ಇಸ್ಕೊಂಬನ್ನಿ. ರಾಜ್ಯದಲ್ಲಿ ಧರ್ಮದ ವಿಚಾರವಾಗಿ ಏನಾದ್ರು ಘಟನೆಗಳು ನಡೆದರೆ ಅದನ್ನು ಸಮರ್ಥಿಸ್ಕೋತೀರಾ, ಒಂದು ಸಮುದಾಯನ ಓಲೈಸೋಕ್ಕೆ ಪ್ರಯತ್ನ ಪಡ್ತೀರಾ, ಅದೆಲ್ಲ ಓಕೆ. ಆದರೆ ಇಂಥ ಘಟನೆ ನಡೆದಾಗಲೂ ಕೂಡ ಒಂದು ಧರ್ಮನ ಓಲೈಸುವಂಥ ಸ್ಟೇಟ್ಮೆಂಟ್ಗಳು ಮೀಡಿಯಾದಲ್ಲಿ ಸ್ಟಾರ್ಟ್ ಆಗಿ ಹೋಗ್ತವೆ. ಅಲ್ಲಿನ ಪ್ರತ್ಯಕ್ಷ ದರ್ಶಿಗಳೇ ಹೇಳ್ತಾ ಇದ್ದಾರೆ, ಇಲ್ಲಿ ಪ್ರತಿಯೊಬ್ಬರೂ ಧರ್ಮವನ್ನು ಕೇಳಿ ನೀನು ಯಾವ ಧರ್ಮ, ಹಿಂದೂನ ಮುಸ್ಲಿಮ ಅಂತ ಹೇಳಿ ಸಾಯಿಸಿದ್ರು, ಹೋಗಿ ಮೋದಿಗೆ ಹೇಳು ಅಂತ ಹೇಳಿದ್ರು ಅಂತ. ಆದರೆ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅದೆಲ್ಲ ಸುಳ್ಳು. ಅಲ್ಲಿ ಯಾರನ್ನೂ ಧರ್ಮ ಕೇಳಿ ಸಾಯಿಸಿಲ್ಲ, ಹಾಗೆ ಸಾಯಿಸಿದ್ದಾರೆ. ಹಾಗಾದರೆ ಅಲ್ಲಿ ತಮ್ಮ ಫ್ಯಾಮಿಲಿ ಕಳ್ಕೊಂಡು ಒದ್ದಾಡ್ತಿದಾರಲ್ಲ, ಹಾಗಾದರೆ ಅವ್ರು ಹೇಳಿದ್ದೆಲ್ಲ ಸುಳ್ಳು. ಹಾಗಾದರೆ ಅಲ್ಲಿ ಯಾರು ಧರ್ಮ ಕೇಳಿ ಸಾಯಿಸಿಲ್ಲ, ಇದೆಲ್ಲ BJPಯ ಕುತಂತ್ರ ಅಂತ ಹೇಳ್ತೀರಾ. ಇವರುಗಳೇ ಪ್ರತ್ಯಕ್ಷ ದರ್ಶಿಗಳ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಮೀಡಿಯಾ ಮುಂದೆ. ಇನ್ನೊಬ್ರು ಹೇಳ್ತಾರೆ ಆರ್ಟಿಕಲ್ 370 ರದ್ದಾಗಿರೋದಕ್ಕೆ ಈ ಘಟನೆ ನಡೆದಿದೆ ಅಂತ. ಎಲ್ಲ ಮುಸ್ಲಿಂ ಮುಖಂಡರುಗಳೇ ಹೇಳ್ತಾ ಇದ್ದಾರೆ, ಅವರೇ ಒಪ್ಕೊತಾ ಇದ್ದಾರೆ ಅಲ್ಲಿ ಧರ್ಮದ ಆಧಾರದ ಮೇಲೆ ಧರ್ಮ ಯಾವುದು ಅಂತ ಕೇಳಿ ಕೊಲೆ ಮಾಡಿದ್ದಾರೆ ಅಂತ. ಆದರೆ ಅದನ್ನ ಕಾಂಗ್ರೆಸ್ನವರೇ ಒಪ್ಕೊಳ್ಳೋಕೆ ತಯಾರಿಲ್ಲ. ಇಲ್ಲಿ ಪ್ರಾಣ ಕಳ್ಕೊಂಡಿರೋ ಫ್ಯಾಮಿಲಿಯವರು ಹೇಳಿದ್ರು ಅಷ್ಟೇ, ಯಾವ ಮುಸ್ಲಿಂ ಮುಖಂಡರು ಹೇಳಿದ್ರು ಅಷ್ಟೇ, ಅಲ್ಲಿ ಧರ್ಮ ಕೇಳಿ ಯಾರೂ ಸಾಯಿಸಿಲ್ಲ ಅಂತಾನೆ ಕಾಂಗ್ರೆಸ್ನವ್ರು ಹೇಳೋದು. ಯಾಕಂದ್ರೆ ಅವ್ರು ಓಲೈಕೆ ಮಾಡಬೇಕಲ್ಲ, ಇಲ್ಲಾಂದ್ರೆ ಅವ್ರಿಗೆ ಓಟ್ ಸಿಗಲ್ವಲ್ಲ. ಮತ್ತೆ ಭಯೋತ್ಪಾದನೆ ಮಾಡ್ತಿರೋರು ಇನ್ಯಾರು, ಅದನ್ನಾದ್ರೂ ಹೇಳಿ ನೀವೇ. ಇಷ್ಟು ಜನರ ಸಾವಲ್ಲೂ ನೀವು ಓಲೈಕೆ ರಾಜಕಾರಣ ಮಾಡ್ತಿರಲ್ಲ, ನಿಮ್ಗೆ ಒಳಗೆ ಮನುಷ್ಯತ್ವ ಅನ್ನೋದೇ ಇಲ್ಲಿವಾ? ಇನ್ನು ಗಾಂಧಿ ಫ್ಯಾಮಿಲಿ ತಾವುಗಳು ಮಾತಾಡಿದ್ರೆ ಎಲ್ಲಿ ಕಾಂಟ್ರವರ್ಸಿ ಆಗುತ್ತೋ ಅಂತ ಅವ್ರ ಹಳ್ಳಿಯಿಂದ ವಾದನ ಮುಂದೆ ಬಿಟ್ಟಿದ್ದಾರೆ ಮಾತಾಡೋಕ್ಕೆ. ಇನ್ನು ಈ ರಾಬರ್ಟ್ ವಾದ್ರಾ ಎಲ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತ ದೇಶದಲ್ಲಿ ಮುಸ್ಲಿಮರು ದುರ್ಬಲರಾಗ್ತಿದ್ದಾರೆ, ಅವ್ರ ಮೇಲೆ ದೌರ್ಜನ್ಯ ಆಗ್ತಿದೆ, ಅದಕ್ಕೋಸ್ಕರ ಈ ತರ ದಾಳಿಗಳು ನಡೀತಿದೆ ಅಂತ ಹೇಳ್ತಾನೆ. ಈ ದಾಳಿ ಮೋದಿಗೆ ಕೊಟ್ಟ ಸಂದೇಶ ಅಂತ ಬೇರೆ ಹೇಳ್ತಾನೆ. ಫಸ್ಟು ಈ ವಾದನ ಒದ್ದು ಪಾಕಿಸ್ತಾನಕ್ಕೆ ಕೊಡಿಸ್ಬೇಕು. ಚೀನಾದಲ್ಲಿ ಮುಸಲ್ಮಾನರ ಪರಿಸ್ಥಿತಿ ಹೇಗಿದೆ, ಅಮೇರಿಕಾದಲ್ಲಿ ಮುಸಲ್ಮಾನರ ಪರಿಸ್ಥಿತಿ ಹೇಗಿದೆ, ಇದನ್ನು ಗೊತ್ತು ಮಾತಾಡ್ತಿದ್ದಾನೋ ಅಥವಾ ಗೊತ್ತಿಲ್ಲದೆ ಮಾತಾಡ್ತಿದ್ದಾನೋ? ಇವನು ಗೊತ್ತಿದ್ದೇ ಇದೆಲ್ಲ ಮಾತಾಡೋದು. ಮುಸಲ್ಮಾನರು ಯಾವ ದೇಶದಲ್ಲಾದ್ರೂ ನೆಮ್ಮದಿಯಾಗಿದ್ದಾರೆ ಅಂದರೆ ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರ. ಇನ್ನು ನಮ್ಮ ಮುಸಲ್ಮಾನ್ ಬಾಂಧವರು ಕೆಲವರು ಮಾತ್ರ ಈ ಘಟನೆ ಬಗ್ಗೆ ಧ್ವನಿ ಎತ್ತುತ್ತಿದ್ದಾರೆ ಅನ್ನೋದು ಬಿಟ್ಟರೆ ಇನ್ನು ಬೇರೆಯವ್ರಿಗೆ ಯಾರಿಗೂ ಈ ಘಟನೆ ಬಗ್ಗೆ ಆಗಬೇಕಾಗಿರೋದು ಏನೂ ಇಲ್ಲ. ಕಲಬುರ್ಗಿನಲ್ಲೇ ನೋಡಿದ್ರಲ್ಲ, ಪಾಕಿಸ್ತಾನ ಧ್ವಜನ ರಸ್ತೆಗಣಿಸಿ ಪ್ರತಿಭಟನೆ ಮಾಡ್ತಿದ್ರೆ ಆ ಧ್ವಜನೆಲ್ಲ ಹೆಕ್ಕಿ ಸೇಫಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಇವ್ರುಗಳಿಗೆ ಇಷ್ಟೊಂದು ಪಾಕಿಸ್ತಾನ ಪ್ರೇಮ ಯಾಕೆ, ಅಥವಾ ಇವರು ಇದನ್ನೇ ಪಾಕಿಸ್ತಾನ ಅನ್ಕೊಂಡ್ಬಿಟ್ಟಿದಾರೋ ಏನೋ, ಅದು ಬೇರೆ ಗೊತ್ತಿಲ್ಲ. ಆದರೆ ಕಾಶ್ಮೀರದಲ್ಲಿ ಭಯೋತ್ಪಾದನೆ ವಿರುದ್ಧ ಯಾವಾಗಲೂ ಮಾಡದೇ ಇರುವಂಥ ಪ್ರತಿಭಟನೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ದಾಳಿ ಏನಾದರೂ ಸೈನ್ಯದ ಮೇಲೆ ಏನಾದ್ರು ಆಗಿದರೆ ಇವರು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಏನೂ ಮಾಡ್ತಿರ್ಲಿಲ್ಲ. ಈಗ ಇವರು ಪ್ರತಿಭಟನೆ ಮಾಡ್ತಿರುವಂಥ ಉದ್ದೇಶ ಏನಂದರೆ, ಈ ಇನ್ಸಿಡೆಂಟ್ ಆದಮೇಲೆ ಯಾರು ಕೂಡ ಯಾವ ಟೂರಿಸ್ಟು ಕೂಡ ಕಾಶ್ಮೀರಕ್ಕೆ ಬರ್ತಾ ಇಲ್ಲ. ಬುಕ್ಕಿಂಗ್ ಆಗಿದ್ದ ಹೋಟೆಲ್ಗಳು, ಫ್ಲೈಟ್ಗಳು ಎಲ್ಲ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಟೂರಿಸ್ಟ್ಗಳು ಕಾಶ್ಮೀರಕ್ಕೆ ಬಂದಿಲ್ಲ ಅಂತಂದರೆ ಇವರು ಹೊಟ್ಟೆಪಾಡು ನಡಿಬೇಕಲ್ಲ. ಟೂರಿಸ್ಟ್ಗಳು ಬಂದಿಲ್ಲ ಅಂದರೆ ಇವರು ಹೊಟ್ಟೆಪಾಡುಗಳು ನಡೆಯಲ್ಲ. ಸೊ ಅನಿವಾರ್ಯವಾಗಿ ಇವರು ಪ್ರತಿಭಟನೆ ಮಾಡಲೇಬೇಕು. ಇವಾಗ ಟೆರರಿಸ್ಟ್ಗಳನ್ನ ಒಳಗಡೆ ಬಿಟ್ಕೊಂಡು ಅವ್ರನ್ನ ನೀವೇ ಸಾಕಿ ಈ ರೀತಿ ಕೃತ್ಯಗಳನ್ನ ಮಾಡೋದು ಬಿಟ್ಟು ಇವಾಗ ನೀವೇ ಪ್ರತಿಭಟನೆ ಮಾಡಿದ್ರೆ ಏನು ಯೂಸು? ಕಾಶ್ಮೀರದಲ್ಲಿರೋ ಮುಸಲ್ಮಾನರು ಭಯೋತ್ಪಾದನೆ ವಿರುದ್ಧ ಪ್ರತಿಭಟನೆ ಯಾವಾಗ ಮಾಡಬೇಕು ಅವಾಗ ಮಾಡಿದರೆ ಕಾಶ್ಮೀರ ಇಷ್ಟೊತ್ತಿಗೆ ಸ್ವರ್ಗ ಹೋಗ್ತಿತ್ತು. ಈ ಇನ್ಸಿಡೆಂಟ್ನ ನೋಡಿದ್ರೆ ಯಾರಿಗಾದರೂ ರಕ್ತ ಕುದಿಯುತ್ತೆ. ಆ ದೇಶದ ಮೇಲೆ ಯುದ್ಧ ಮಾಡಿ ಆ ದೇಶನೇ ಇಲ್ಲ ಅನ್ನೋ ಮಾಡಿಬಿಡ್ಬೇಕು ಅನ್ನೋಷ್ಟು ಸಿಟ್ಟು ಬರುತ್ತೆ ಕಾಂಗ್ರೆಸ್ ಅವ್ರನ್ನ ಬಿಟ್ಟು. ಆದರೆ ಯುದ್ಧ ಅನ್ನೋದು ನಾವು ಅಂದ್ಕೊಳ್ಳೋಷ್ಟು ಸುಲಭ ಅಲ್ಲ ಅಂತ ಎಲ್ರಿಗೂ ಗೊತ್ತು. ರಾಜತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ಏನೇನು ಪಾಠ ಕಲಿಸ್ಬೇಕೋ ಅದೆಲ್ಲ ಆಲ್ರೆಡಿ ಶುರುವಾಗಿದೆ. ವಾಘಾ ಬಾರ್ಡರ್ನ ಬ್ಲಾಕ್ ಮಾಡಿ ಆಗಿದೆ, ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದದನ್ನ ತಡೆ ಹಿಡಿದಿದ್ದಾರೆ, ಪಾಕಿಸ್ತಾನದ ಪ್ರಜೆಗಳೆಲ್ರಿಗೂ ಜಾಗ ಖಾಲಿ ಮಾಡೋಕೆ ಹೇಳಿದ್ದಾರೆ, ಮತ್ತು ಪಾಕಿಸ್ತಾನದವ್ರೆಲ್ರಿಗೂ ವೀಸಾ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಪಾಕಿಸ್ತಾನದ ಶೇರ್ ಮಾರುಕಟ್ಟೆ ಆಲ್ರೆಡಿ ಕೊಲ್ಯಾಪ್ಸ್ ಆಗೋಗಿದೆ. ಈಗಾಗಲೇ ಪಾಕಿಸ್ತಾನಕ್ಕೆ ಭಾರತ ಒಂದು ದೊಡ್ಡ ಹೊಡೆತನೇ ಕೊಟ್ಟಿದೆ ಅಂತಲೇ ಹೇಳ್ಬೋದು. ನಾನು ಕೇಳ್ಕೊಳ್ಳೋದಿಷ್ಟೇ, ಇಂಥ ಪರಿಸ್ಥಿತಿನಲ್ಲೂ ನೀವು
ಓಲೈಕೆ ರಾಜಕಾರಣನ ಮಾಡಬೇಡಿ, ಓಲೈಕೆ ರಾಜಕಾರಣನ ಬಿಡಿ ಅಂತ. ಓಲೈಕೆ ರಾಜಕಾರಣ ಬಿಟ್ಟು ಪಕ್ಷಾತೀತವಾಗಿ ಇದ್ರ ವಿರುದ್ಧ ಹೋರಾಡಬೇಕು ಅನ್ನೋದು. ಹಾಗೆ ನಮ್ಮ ಜನರು ಜಾತಿ ಅನ್ನೋದು ಬಿಟ್ಟು ನಾನು ಕಂಪ್ಲೀಟಾಗಿ ಒಂದೇ ಸಲ ಬಿಟ್ಟು ಬನ್ನಿ ಅಂತ ಹೇಳ್ತಾ ಇಲ್ಲ, ಸ್ವಲ್ಪವಾಗಿ ಈ ಜಾತಿಯಿಂದ ಹೊರಗೆ ಬನ್ನಿ, ಎಲ್ಲರೂ ಒಗ್ಗಟ್ಟಾಗಿರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.